ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಾ ಇದ್ದೀರಾ ನೀವು? ಇದಕ್ಕೆ ಹೊಂದ್ಕೊಂಡಿರೋಂಥ ಜಾಗನೇ ಈ 27 ಕುಂಟೆ ಜಾಗ. ನೋಡಿ, ನಿಮಗೆ ಫುಲ್ಲು ಅದ್ಬಸ್ತಲಾಗಿದೆ, ಕಲ್ಲೆಲ್ಲ ನೆಟ್ಟಿದ್ದಾರೆ. ಫೆನ್ಸಿಂಗ್ ಒಂದು ಹಾಕೋಬೇಕಷ್ಟೇ. ಇದು ಬಂದು ನಿಮಗೆ ಚನ್ನಪಟ್ಟಣದಿಂದ 11 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರೊಳಗೆ ಕರೆಕ್ಟಾಗಿ 8.5 ಕಿಲೋಮೀಟ್ರ್ ಆಗುತ್ತೆ ಈ ಜಾಗ. ಊರಿಂದ ಕರೆಕ್ಟಾಗಿ ಅರ್ಧ ಕಿಲೋಮೀಟ್ರ್ ಇದೆ ಈ ಜಾಗ. ನೋಡಿ, ನಿಮಗೆ ಹಿಲ್ವಿ ಪ್ರಾಪರ್ಟಿ ಬೆಟ್ಟದ ಕೆಳಗಡೆ ಇರುವಂಥ ಜಾಗ ಇದು. ಮತ್ತು ನಿಮಗೆ ಟಾರ್ ರೋಡ್ ನೋಡಿ, 150ರಿಂದ 200 ಅಡಿ ರೋಡ್ ಫೇಸ್ ಬರುತ್ತೆ, ಅಲ್ಲಿವರೆಗೂ ಬರುತ್ತೆ. ನೋಡಿ, ಅದೇನಿದೆ ಅಲ್ಲಿವರೆಗೂ ಬರುತ್ತೆ. ಫುಲ್ಲು ಪ್ಲೈನ್ ಲ್ಯಾಂಡ್ ಇದು. ನೋಡಿ, ಇದು ಏನು ಹಿಂಗೆ ಹೋಗಿದೆ ಹಾಗೆ ಫುಲ್ ನಿಮ್ಮ ಸ್ಕ್ವೇರಾಗೆ ಬರುತ್ತೆ. ನೋಡಿ, ಬೆಂಗಳೂರೆಲ್ಲ ಫಾರ್ಮ್ ಹೌಸ್ ಕಟ್ಕೊಂಡು ವಾಸ ಮಾಡ್ತಿದ್ದಾರೆ. ನೋಡಿ, ಮನೆಯೆಲ್ಲ ಕಟ್ಕೊಂಡಿದ್ದಾರೆ. ಪಕ್ಕದಲ್ಲಿ ಒಳ್ಳೆ 8 ಎಕರೆ ಇದೆ. ಬೆಂಗಳೂರು ತೊಗೊಂಡು ಮನೆ ನೋಡಿ, ಅಲ್ಲೂ ಇದೆ ಮನೆ, ಇಲ್ಲೂ ಇದೆ. ಇಬ್ಬರು ಮೂರು ಬೆಂಗಳೂರು ತೊಗೊಂಡು ಕಟ್ಕೊಂಡಿರೋದು. ಮತ್ತು ಇದು ಕೂಡ ಬೆಂಗಳೂರವ್ರದ್ದೇ. ನೋಡಿ, ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇದು ನಿಮಗೆ ಪ್ಲೈನ್ ಲ್ಯಾಂಡು. ಮತ್ತು ನಿಮಗೆ ಹಿಂದೆಗಡೆ ಬೆಟ್ಟ ಇದೆ, ಒಳ್ಳೆ ವ್ಯೂ ಇದು, ತುಂಬಾ ಚೆನ್ನಾಗಿದೆ. ಮತ್ತು ಪ್ಯೂರ್ ಕೆಂಪು ಮಣ್ಣು ಇದು. ಮತ್ತು ಈ ಜಾಗಕ್ಕೆ ನಿಮಗೆ ಬಸ್ ಇದೆ. ಬಸ್ ರೂಟ್ ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಆದರೆ ಊರದು. ಅಲ್ಲಿಂದ ನಿಮ್ಗೆ ಆರಾಮಾಗಿ ಬಸ್ಸಿಗೆ ಬರ್ಬೋದು. ಇಳ್ಕೊಂಡು ನೀವು ಆರಾಮಾಗಿ ಈ ಜಾಗಕ್ಕೆ ಬರ್ಬೋದು. ಇದ್ರ ಬೆಲೆ ಬಂದು 1,85,000 ಫೈನು ಅಂತ ಹೇಳ್ತಾರೆ. 2 ಲಕ್ಷ ಹೇಳಿದ್ರು, 1,85,000 ಬಂದು ಫೈನಲ್ ಕೊಡ್ತೀವಿ ಅಂತ ಅಂದರು ಓನರು. ಯಾರಿಗಾದರೂ ಈ 30 ಕುಂಟೆ 25 ಕುಂಟೆ ಆ ಥರ ನೋಡ್ತಾ ಇರ್ತೀರಲ್ಲ, ಅಂಥವ್ರಿಗೆ ಈ 27 ಕುಂಟೆ ತುಂಬಾ ಚೆನ್ನಾಗಿದೆ. ನೋಡಿ, ಆಲ್ಮೋಸ್ಟ್ ಈ ಸೈಡೆಲ್ಲ ಫೆನ್ಸಿಂಗ್ ಆಗಿದೆ, ಆ ಫ್ರಂಟ್ ಆಗಲಿಲ್ಲ. ನಿಮ್ಗೆ ಬೇಕಾಗಿರೋದು ಎಲ್ಲಿ ಗೊತ್ತಾ, ಒಂದು ಸೈಡ್ ಮಾತ್ರ ಫೆನ್ಸಿಂಗ್ ಬೇಕಾಗಿರೋದು. ಯಾಕೆಂದರೆ ನೋಡಿ, ಇಲ್ಲಿ ಫುಲ್ ಫೆನ್ಸಿಂಗ್ ಆಗಿದೆ, ಅಂದರೆ ತಂತಿ ಎಲ್ಲ ಹಾಕಿದ್ದಾರೆ. ಫ್ರಂಟಲ್ಲಿ ಮಾತ್ರ ಅವ್ರು ಹಾಕಲಿಲ್ಲ. ಈ ಕಡೆ ಮತ್ತು ಈ ಕಡೆ ಎಲ್ಲ ಫುಲ್ ಇದೆ. ಆ ಕಡೆ ಕಾಂಪೌಂಡ್ ಇದೆ ಆಲ್ರೆಡಿ. ಫ್ರಂಟ್ ಒಂದು ಮಾತ್ರ ನೀವು ಫೆನ್ಸ್ ಹಾಕೋಬೇಕು. ಆಲ್ರೆಡಿ ಇದು ರೆಡಿ ಇದೆ. ಇಲ್ಲೊಂದು ಬೋರ್ ಹಾಕೊಂಡ್ರೆ ನೀವು ಪಕ್ಕದಲ್ಲಿ ತೆಂಗಿನ ತೋಟ, ಮಾವಿನ ತೋಟ ಎಲ್ಲ ಮಾಡ್ಕೊಂಡಿದ್ದಾರೆ. ನೋಡಿ, ಆ ಕಡೆ ಎಲ್ಲ ತೆಂಗಿದೆ, ಕಾಣಿಸಿದ್ಯಾ? ಇಲ್ಲೆಲ್ಲ ಫುಲ್ ಮಾವು, ಮತ್ತು ಇದು ಕೂಡ ಮಾವು. ಮತ್ತು ನಿಮಗೆ ಬೆಟ್ಟದ ಕೆಳಗಡೆ ಇರುವಂಥ ಜಾಗ ತುಂಬಾ ಚೆನ್ನಾಗಿದೆ. ನೋಡಿ, ಹಿಂದೆಗಡೆ ಬೆಂಗಳೂರವರು ಒಂದು 20 ಎಕರೆ ಮೇಲೆ ಮಾಡಿದ್ದಾರೆ. 3-4 ಜನ 10 ಎಕರೆ 5 ಎಕರೆ ಎಲ್ಲ ತೊಗೊಂಡು ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಜಾಗ ಮಾತ್ರ. ನೋಡಿ, ಪಕ್ಕದಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಜಾಗನ, ತೋಟ ಮಾಡ್ಕೊಂಡಿದ್ದಾರೆ. ನೋಡಿ, ನೋಡಿ ಮನೆಯೆಲ್ಲ ಕಟ್ಕೊಂಡಿದ್ದಾರೆ. ನೀವು ಕೂಡ ಇಲ್ಲಿ ಇದೇ ಥರ ಮಾಡ್ಕೊಬೋದು. ಬೇಕಾರೆ ಒಂದು ಚಿಕ್ಕದಾಗಿ ಒಂದು ಫಾರ್ಮ್ ಹೌಸ್ ಮಾಡ್ಕೋಬೋದು, ಮನೆ ಕಟ್ಕೊಬೋದು. ವಿದ್ಯುತ್ ಕಂಬ ಅಂತೂ ಆಲ್ರೆಡಿ ಇದೆ. ನಿಮಗೆ ನಿರಂತರ ಜ್ಯೋತಿ ಈ ಜಾಗದಲ್ಲೇ ಇದೆ. ನೋಡಿ, ಇಲ್ಲೇ ಇದೆ. ನೋಡಿ, ಊರು ಪಕ್ಕದ ಜಾಗ, ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ಈ ಜಾಗಕ್ಕೆ. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಗೆ ಬೇಕಾಗಿರೋದು ಒಂದೇ ಒಂದು ಕಡೆ ಮಾತ್ರ ಫೆನ್ಸಿಂಗು, ಇನ್ನು ಸುತ್ತಲೂ ಆಗಿದೆ. ನೋಡಿ, ಈ ಲ್ಯಾಂಡ್ ಓವರ್ ಹಾಕ್ಕೊಂಡಿದ್ದಾರೆ, ಪಕ್ಕದ ಲ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ. ಫುಲ್ ಫೆನ್ಸಿಂಗ್ ಇದೆ. ಫ್ರಂಟ್ ಮಾತ್ರ ಮಾಡ್ಕೋಬೇಕು, ಅದು ನಾರ್ತ್ ಫೇಸು ಈ ಜಾಗ. ಇದು ಬಂದು ಜನರಲ್ ಪ್ರಾಪರ್ಟಿ, ಗೌಡ್ರದ್ದು. ಪೇಪರೆಲ್ಲ ಕ್ಲಿಯರ್ ಆಗಿದೆ, ಡೈರೆಕ್ಟ್ ರಿಜಿಸ್ಟರ್ ರೆಡಿ ಇರುವಂಥ ಜಾಗ ಇದು. ನೋಡಿ, ನಿಮಗೆ ಸೇಫ್ಟಿ ಪರ್ಪಸ್ ಅಂತ ಏನೂ ತೊಂದರೆ ಇಲ್ಲ, ಯಾಕೆಂದರೆ ಅಕ್ಕಪಕ್ಕ ಎಲ್ಲ ಮನೆಗಳಿದೆ. ನೋಡಿ, ಇಲ್ಲೂ ಒಂದು ಮನೆ ಇದೆ, ಆ ಕಡೆನೂ ಒಂದು ಮನೆ ಇದೆ. ನೋಡಿ, ನಿಮಗೆ ಆ ಜಾಗದ ಪಕ್ಕದ 27 ಕುಂಟೆ ಪಕ್ಕದ ಜಾಗನೇ ಇದು. ನೋಡಿ, ಮನೆ ಎಲ್ಲ ಇದೆ ವಿತ್ TC ವಿದ್ಯುತ್ ಕಂಬ. ನೋಡಿ, ಜನರೇಟ್ರು ಮಾಡಿಕೊಂಡಿದ್ದಾರೆ ಕರೆಂಟ್ ಹೋದರೆ ಅಂತ. ನೋಡಿ, ಇದ್ರ ಪಕ್ಕದ ಜಾಗ ಅದು. ನೋಡಿ, ಅದೇ ಜಾಗ.
ಫುಲ್ಲು ನೋಡಿ, ಈ ಕಡೆನೂ ಫೆನ್ಸಿಂಗ್ ಆಗಿದೆ, ಹಂಗೂ ಫೆನ್ಸಿಂಗ್ ಆಗಿದೆ, ಹಿಂಗೂ ಆಗಿದೆ. ಫ್ರಂಟ್ ಮಾತ್ರ ಹಾಕೊಬೇಕಷ್ಟೇ. ನೋಡಿ, ಪಕ್ಕದ ತೋಟ ಇದು, ಅದಕ್ಕೋಸ್ಕರನೇ ಬಂದೆ ಒಳಗಡೆ. ಅದನ್ನು ಮಾಡೋಣ, ವೀಡಿಯೋ ಮಾಡೋಣ ಅಂತ. ಪಕ್ಕದ ತೋಟ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಆಲ್ರೆಡಿ ಮನೆ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ. ಇದು ಕೂಡ ಮನೆ, ಅದು ಲೇಬರ್ ಹೌಸು, ಓನರ್ ಹೌಸು. ಮತ್ತು ನಾನು ಅವಲ್ಲೇ ಅಂತ ತೋರಿಸಿದ್ನಲ್ಲ, ಅದು ಕಾಂಪೌಂಡು ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನಾನೆಲ್ಲಿದ್ದ ಜಾಗ ಇದೆ ನೋಡಿ. ನಿಮ್ಮ ಹಿಂದೆಗಡೆ ಇಲ್ವಿಲ್ ಪ್ರಾಪರ್ಟಿ ಇದು ಎಷ್ಟು ಚೆನ್ನಾಗಿದೆ. ಜಾಗಕ್ಕೆ ತುಂಬಾ ಚೆನ್ನಾಗಿದೆ. ನೀವು ಕೂಡ ಇದೇ ಥರ ಮಾಡ್ಬೋದು ಜಾಗನ ನೋಡಿ. ಇಲ್ವಿಲ್ ಇದು ಎಷ್ಟು ಚೆನ್ನಾಗಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಈ ಜಾಗದ ಪಕ್ಕದ್ದೇ ಜಾಗ ಅದು ನೋಡಿ. ಎಲ್ಲ ಮರಗಳೆಲ್ಲ ಇದೆಯಲ್ಲ, ಕಾಣಿಸಲ್ಲ. ಫುಲ್ಲು ನಿಮಗೆ ಹಿಲ್ ವ್ಯೂ ಬರುತ್ತೆ. ಇದು ತುಂಬಾ ಚೆನ್ನಾಗಿದೆ ನೋಡಿ. ಪ್ಯೂರ್ ಕೆಂಪು ಮಣ್ಣು.